ಇಲ್ಲಿ ಗರ್ಗದ ಮಡಿವಾಳೇಶ್ವರ ಜಾತ್ರೆ ಒಂದು ದೊಡ್ಡ ಜಾತ್ರೆ ಆಗದ್ರಿ. ಆ ಜಾತ್ರೆ ಕಾಯಿ ಮುಗಬೇಡವ್ರು ನಾವು ಭಜನಾ ತಗೊಂಡ ಚಲೋ ಆಡ್ದ ಅಂತೇಳಿ ಅವ್ರ ಊರಿಗೆ ಕರ್ಸಾಕತ್ತಾರ. ಹಂಗ ಇದೊಂದು ವೃತ್ತಿನ ಆಗ್ಬಿಡ್ತೀವಿ. ಇಂಥ ಪದಗಳು ಹೆಚ್ಚು ಕಡಿಮೆ ಒಂದು 800 ಹಾಡು ಬರ್ತಾನೆ. ಸವಾಲ್ ಭಜನೆ ಒಳಗೆ ಅಶ್ಲೀಲ ಶಬ್ದ ಬಳಸಾಕತ್ರ ನಮ್ಗೆ ಅದು ಯಾಕೋ ಸರಿ ಅನ್ಸಲಿಲ್ಲ ರೀ. ಆಗ ಈಗಿನ ಟ್ರೆಂಡ್ ಹಂಗ ಕೇಳೋರಿಗೆ ಅದು ಮಜಾ ಅನ್ಸಾಕೈತಿ. ಪೆಟ್ಟು ಕೊಡೋರು ಇದ್ದೇ ಇರ್ತಾರೆ, ಅವ್ರ ಸುತ್ತಿಗೆ ಹೆಂಗ ಇರ್ತಾರ. ಆ ಪೆಟ್ಟುಗಳನ್ನ ನೀವು ಉಪಯೋಗ ಮಾಡ್ಕೊಂಡ್ರೆ ನೀವು ಮೂರ್ತಿ ಹಾಕಿರಿ. ನಮ್ಮ ಅಪ್ಪಾರು ನಮ್ಮ ಕಾಕಾರ ಇಬ್ರು ಅಣ್ಣ ತಮ್ಮರಿ. ಅವರು ಹೊಲ ಕೆಲಸ ಮಾಡ್ತಿದ್ರು. ಕುಟುಂಬದ ಏನಿಲ್ಲ ಅಂತಂದ್ರೆ ನಮ್ಮ ಅಪ್ಪರಿಗೆ ನಾವು 4 ಮಂದಿ ಗಂಡು ಮಕ್ಕಳು ರೀ. ಹೆಣ್ಮಕ್ಳಿಲ್ಲ, ನಮ್ಗೆ ಅಕ್ಕ ತಂಗಿಯರಿಲ್ಲ. 4 ಮಂದಿ ಗಂಡು ಮಕ್ಕಳು. ನಮ್ಮ ಅಪ್ಪಾರಿಗೆ ನಮ್ಮ ಅಣ್ಣಾರು ದುಡಿಯಾಕತ್ರಿ. ಆಗಲೇ ತೋರಿಸಿದ್ವಲ್ಲ, ಅವ್ರು ದುಡಿಯಾಕತ್ರ. ನಾವು ಸಾಲಿಗೆ ಅದು ಹೋಗಿದ್ವಿ. ನಾವು ಸಾಲಿ ಸೂಟಿದ್ದಾಗ ಕೆಲಸಕ್ಕೆ ಅದು ಹೋಗಿದ್ವಿ. ಹಿಂಗೆ ಒಂಥರ ಜೀವನ ಮಾಡ್ಕೊಂಡ್ಬಂದಿವಿ ರೀ. ಕುಟುಂಬ ಹೌದು ರೀ. ಅಲ್ಲ, ಕಷ್ಟ ಸುಖ ಎರಡೂ ಇದ್ರೆ ಜೀವನ ಅದ. ಬರೀ ಸುಖ ಇದ್ರು ಅದಕ್ಕೆ ಬೆಲೆ ಇಲ್ಲ, ಬರೀ ಕಷ್ಟ ಇದ್ರು ಬೆಲೆ ಇಲ್ಲ. ಎರಡೂ ಸಮನಾಗಿ ಇದ್ರೆ ಅಲ್ರಿ ಜೀವನ. ಸುಖನೂ ಬರೋದ, ಕಷ್ಟನೂ ಬರೋದ. ಕಷ್ಟ ಬಂದ್ರೆ ಸುಖದ ಬೆಲೆ ಗೊತ್ತಾಗೋದು, ಹೌದಲ್ರಿ? ಬರೀ ಸುಖ ಇದ್ರೆ ಅದು ಕಷ್ಟ ಇರಲಿಲ್ಲ ಅಂದ್ರೆ ನಮ್ಗೆ ಸುಖ ಅದ್ರದ್ದು ಇದಾಗ ಗೊತ್ತಾಗೋಲ್ಲ. ಒಂದು ಸುಖದ ಬೆಲೆ ಗೊತ್ತಾಗ್ಬೇಕಂದ್ರೆ ಕಷ್ಟ ಬಂದಾಗ ಗೊತ್ತಾಗೋದು. ಬಟ್ ಕಷ್ಟ ಸುಖ ಅಂತ ನಾವು ಏನು ಅಷ್ಟೇ ಹಂಗೆ ಅನ್ಸ್ಕೊಂಡಿಲ್ರಿ. ಆರಾಮದೇವಿ. ಸ್ಕೂಲ್ ಇಲ್ಲಿ 7ನೇ ಮಠ ಇಲ್ಲೇ ಐತ್ರಿ. ಅವಾಗ ಗುರುಬಟ್ಟೆ ನಮ್ಮೂರಾಗನ ರೀ. ಗುರುಬಟ್ಟೆ 7ನೇ ಮಠ ಇತ್ತು. 7ನೇ ಆದ್ಮೇಲೆ SSLC ನರೇಂದ್ರ ಗೌರ್ಮೆಂಟ್ ಹೈಸ್ಕೂಲ್ ರೀ. ಆಮೇಲೆ ಅವಾಗನ ನಾವು ಇದ್ರ ಕಡೆ ಒಲವು ಜಾಸ್ತಿ ಇತ್ತು, ಸಂಗೀತ ಕಡೆ. ಸಾಲಿಗಿಂತ ಒಲವು ಜಾಸ್ತಿ ಈ ಕಡೆನ. ಸಾಲಿ ಒಳಗೆ ಹಾಡೋದು ಗಿಡೋದು ಎಲ್ಲ ಸಾಲಿ ಒಳಗೆ ಫಸ್ಟ್ ನಾನು ಇದ್ನಿ. ಮುಂದೆ ಸಂಗೀತ ಕಲಿಬೇಕಂತೇಳಿ ಆ ಟೈಮ್ದಾಗ ಭಾಳ ಪ್ರಯತ್ನ ಮಾಡೀನಿ ರೀ. ನಾನು ಕೆಲಸ ಆಗಲಿಲ್ಲ. ನಮ್ಮ ಮನ್ಯಾಗ ಅವಾಗ ಈ ಊರಾಗ ನಾಟಕ, ಹಳ್ಳಿ ಒಳಗೆ ಹಂಗ್ರಿ ನಾಟಕ ಕಲ್ತಿಯಾರ. ನಾಟಕಗಳು 2-3 ತಿಂಗಳ ಪ್ರಾಕ್ಟೀಸ್ ಮಾಡೋದು, ತಾಲೀಮ್ ಅಂತೀವಿ ನಾವು ಅದಕ್ಕೆ. ನಾಟಕ ತಾಲೀಮ್ ಮಾಡೋದು ಅಂತೇಳಿ. ರಿಹರ್ಸಲ್ ಮಾಡೋದು 2-3 ತಿಂಗಳ 4 ತಿಂಗಳ. ಹಿಂಗೆ ಪೌರಾಣಿಕ, ಕುರುಕ್ಷೇತ್ರ, ರಕ್ತರಾತ್ರಿ, ಸಾಮಾಜಿಕ, ಚಿನ್ನದ ಗೊಂಬೆ, ರತ್ನ ಮಂಗಲ, ಹಿಂಗೆ ಊರಾಗ ನಾಟಕ ಕಲಿಯುವಾಗ ಹೊಲಿಯೋದು ಹೋಗಿ ಕೊಂಡ್ರೋದು. ನಾಟಕನ ಪಾಠ ಮಾಡೋದು ಹುಚ್ಚ. ಇದು ಸಂಗೀತ ಕಲಿಬೇಕನ್ನೋ ಹುಚ್ಚರಿ. ಮತ್ತು ಇಲ್ಲಿ ಊರಾಗ ಹಳ್ಳಿ ಒಳಗೆ ಹೆಂಗ್ರಿ ಅಂತಂದ್ರೆ 10 ಮನೆಗೆ ಗುಡಿ, ದೇವಸ್ಥಾನ, ಮಠ ಮಂದಿರದೊಳಗೆ ಭಜನೆ. ಇದು ನಮ್ಮ ದೇಶದ ಹಿಂದಿನಿಂದ ಸಂಸ್ಕೃತಿ ಅದು. ಚಂದ ಮಠ ರೈತರು ದುಡಿದು ಬಂದು ಒಂದು ತಾಸೇನು ಭಜನೆ ಮಾಡಿಬಿಟ್ರೆ ಆರಾಮ್ ರಿಲ್ಯಾಕ್ಸ್ ಅಂತೀರಿ ಅಲ್ಲಿ ಇಂಗ್ಲೀಷ್ನ್ಯಾಗ. ಎಲ್ಲ ಬಿಟ್ಟು ಬಿಡ್ತದೆ, ಆರಾಮಾಗ್ಬಿಡ್ತದೆ. ಎಲ್ಲ ಮರಿತಾಗನ ಆರಾಮಾಗೋದಲ್ಲ ರೀ. ನಾವು ಹಾಡಬೇಕಾದ್ರೆ ಹೊರಗಿನ ಪ್ರಪಂಚ ಮರೆತು ಹಾಡಿದಾಗ ಇದ್ರೊಳಗೆ ನಮ್ಗೆ ಆನಂದ ಅನಿಸ್ತದೆ, ಹೌದಲ್ಲ ರೀ? ಎಲ್ಲಿ ಮನಸ್ಸು ನಿಲ್ತೈತಿ ಅವಾಗ ಆನಂದ ಆಗತ್ತೆ. ಹಂಗೆ ನಾವು ಸಂಗೀತದೊಳಗೆ ಇಲ್ಲಿ ಹಿರಿಯರು ಭಜನೆ ಮಾಡ್ತಿದ್ರಲ್ಲ, 10 ಮಂದಿಗೆ ದಿನ ಒಂದು 2-3 ತಾಸು ಇದ್ದಿದ್ದನ್ನ ರೀ ಅದು. ಹಾಡೋದು. ಹಿರಿಯರೆಲ್ಲ ಕೂಡಿ ಒಂದು 2-3 ತಾಸು ಭಜನೆ ಮಾಡಿದಾಗ ಮಾಡೋದು. ಹೆಚ್ಚಾನೈತಿ ಇಲ್ಲಿ ಹಳ್ಳಿಗಳ್ದಾಗ ಹೆಂಗೆ ಅಂತಂದ್ರೆ ಈ ದೇವಸ್ಥಾನ ಒಂದು ವಾರಿಗೆ ಹುಡುಗರು ಅಲ್ಲಿ ಹೋಗಿ ರಾತ್ರಿ ಅಲ್ಲೇ ಮಲ್ಕೋತಾರೆ. ಈಗಾದರೂ ಮಠಗಳ್ದಾಗ ಈ ಪದ್ಧತಿ ಈಗ ಅದು ಹಳ್ಳಿಗಳ್ದಾಗ ಐತ್ರಿ ಅದು. ಅವಾಗ ನಾವು ಏನು ಮಾಡ್ತಿದ್ದೀವಿ, ನಮ್ಮ ಮನೆ ಆ ಊರಾಗಿನ ಮನೆ ಸಾಂದಿತ್ತು, ಅದು ಹಳೆ ಮನೆ. ಅಲ್ಲಿ ಮಠಕ್ಕೆ ಮಲ್ಕೊಳಕ್ಕೆ ಹೋಗಿದ್ದೀವಲ್ಲ, ಅವ್ರು ಭಜನೆ ಮಾಡವ್ರು ಸಣ್ಣವ್ರದಾಗ. ನಾವು 5-6 ವರ್ಷದ 7-8 ವರ್ಷದವ್ರದಾಗ. ಮತ್ತು ಅವ್ರು ಕೂಡ ನಾದ ಜಗ್ತೈತೆ ನಮ್ಮನ್ನದು. ನಾವು ಹೋಗಿ ಅವ್ರ ಕೂಡ ತಾಳ ಬಾರಿಸೋದು ಇದು ಮಾಡವ್ರು. ನಾವು ಹಿಂದೆ ಅವ್ರು ಮುಂದೆ ಆಡಿದ್ರೆ ನಾವು ಹಿಂದೆ ಆಡೋದು. ನಮ್ಮ ಧ್ವನಿ ಗಿನಿ ಅವರು ನೋಡಿ ಭಾಳ ಶನಿ ಹಾಕಿಪ್ಪ ನೀ ಇದ್ರೆ ಭಾಳ ನಿಮ್ಮ ಧ್ವನಿ ಭಾಳ ಚಲೋ ಐತಿ ಅದು ಅನ್ನೋರು ಹಿರಿಯರ. ಅವಾಗ ಅವ್ರಿಗೆ ಓದಾಕ ಬರ್ತಿಕ್ಕಿಲ್ಲ ರೀ. ನಾನು ಅವ್ರು ಶಿಶುನಾಳ ಶರೀಫ್ ಸಾಹೇಬರು, ಬುರಂದಾಸರು, ಕಡ್ಕೋಳ ಮಡಿವಾಳೇಶ್ವರ ಆ ಭಜನಾ ಪುಸ್ತಕ ತರ್ತಿದ್ರು ಅವ್ರು, ಭಜನಾ ಹಾಡಿನ ಪುಸ್ತಕ. ಆ ಪುಸ್ತಕ ಅವ್ರಿಗೆ ಹಾಡು ಓದಿ ಹೇಳ್ತಿದ್ನಿ ನಾನು. ಹೊಸ ಹಾಡು ಕಲಿಬೇಕನ್ನೋರಲ್ರಿ ಅವ್ರು. ಅವ್ರಿಗೆ ಓದಾಕೆ ಬರ್ತಿಕ್ಕಿಲ್ಲ, ಓದಿ ಹೇಳ್ತಿದ್ನಿ ನಾನು. ಅದೇನಾಗ್ಬಿಡ್ತಿತ್ತು, ಅವ್ರಿಗಿಂತ ಮೊದಲು ನನಗೆ ಭಯಪಟ್ಟಾಗ್ಬಿಡ್ತಿದ್ದವು. ನಾನು ಹಾಡಾಕತ್ತಿದ್ದವ. ಅವ್ರು ನನ್ನ ಮ್ಯಾಗ ಭಾಳ ಪ್ರೀತಿ ಎಲ್ಲ ಹಿರಿಯರ. ಭಾಳ ಚಲೋ ಹಾಡ್ತಿಪ್ಪ ನೀನು ಹಾಡು ಅಂತೇಳಿ ಅವರೆಲ್ಲರೂ ಕೂಡಿ ನಮ್ಮನ್ನು ಬೆಳೆಸಿದ್ರು. ನಮ್ಮ ವಾರಿಗದೊಂದು ಟೀಮ್ ಮಾಡ್ಕೊಂಡಿವಿ ನಾವು. ಅವಾಗ ಡೈಲಿ 2-3 ತಾಸು ಮಾಡಿದ್ರಿ. ರಾತ್ರಿ 9 ಗಂಟೆಗೆ ಚಾಲು ಮಾಡಿದ್ವಿ ಅಂದ್ರೆ ರಾತ್ರಿ 1 ಗಂಟೆ ಮಟ್ಟ ಭಾರಿ ಆನಂದ ಆಗೋದು. ಅದು ಮಾಡ್ಕೊತ ಏನಾಗ ಸ್ವಂತ ಪದಾರ ಬರೆಯಾಕತ್ತೀನಿ ನಾನು. ಸ್ವಂತ ಹಾಡುಗಳನ್ನ ನಾನು ರಚನೆ ಮಾಡಾಕತ್ತೀನಿ. ಅಲ್ಲಿ ಏನಾಗ್ಬಿಡ್ತೀವಿ, ನಮ್ಮದು ಶಿವಾನಂದ ಮಠದಾಗ ಭಜನೆ ಮಾಡ್ತಿದ್ವಲ್ರಿ. ಅಲ್ಲೇ ಒಬ್ಬರು ಶಂಭುಲಿಂಗ ಮಹಾಸ್ವಾಮಿಗಳು ಅಂತೇಳಿ ಇಲ್ಲಿ ಕಮ್ಕೇರಿ ಅವರು, ರಾಮದುರ್ಗ ತಾಲೂಕು. ಅವರು ಕರ್ಕೊಂಬಂದು ಇವರಾಗ ಹಿರಿಯರು ಈ ಮಠದಾಗ ಒಬ್ಬರು ಗುರುಗಳು ಬೇಕಂತೇಳಿ ಕರ್ಕೊಂಬಂದು ಇಟ್ಕೊಡ್ಲಿ ಅಂತಂದ್ರೆ ಅವ್ರು ಡೈಲಿ ಶಾಸ್ತ್ರ ಹೇಳವ್ರು ನಮಗೆ. ಆತ್ಮ ಅಂದ್ರೆ ನಿಜಗುಂಡ್ರ ಕೈವಲಿ ಹೇಳವ್ರು, ನಿಜಗುಣ ಶಿವಯೋಗಿ ಕೈವಲಿ ಹೇಳವ್ರ, ಶಾಸ್ತ್ರ ಹೇಳವ್ರು. ಆ ಶಾಸ್ತ್ರ ಕೇಳಿ ನಾನು ಹಾಡು ರಚನೆ ಮಾಡಾಕತ್ತೀನಿ. ತತ್ವ ಪದಗಳು ಅಂದ್ರೆ ತತ್ವ ಪದಗಳನ್ನ ಬರೆಯಾಕತ್ತೀನಿ. ನಾವು ಬರೆದ ಪದಗಳು ಹಾಡಾಕತ್ತೀನಿ.
ಒಬ್ಬ ಜನರಿಗೆ ಭಾಳ ಇಂಟ್ರೆಸ್ಟ್ ಆಗತ್ತವು. ಒಂದು ಕೇಳಿಸ್ಬೋದ ನಮ್ಗೊಂದು ಸುಮ್ಮನೆ ಸ್ಯಾಂಪಲ್ ಕೇಳಿಸ್ಬೋದ? ಹಾಂ. ಮತ್ತೆ ಬಂತಿದು ಸಾಯಾಕೆ ಸತ್ತು ಮತ್ತೆ ಹುಟ್ಟಾಕೆ, ಮತ್ತೆ ಬಂತಿದು ಸಾಯಾಕೆ ಸತ್ತು ಮತ್ತೆ ಹುಟ್ಟಾಕೆ, ಹುಟ್ಟಿ ಹುಟ್ಟಿ ಸತ್ತು ಹೋತು ಬಿತ್ತು ದುಃಖಕ್ಕೆ, ಖಾಲಿ ಬಂತು ಖಾಲಿ ಹೋತು ನಾಚಿಕಿಲ್ಲ ಇದಕ್ಕೆ. ಇದು ನನ್ನ ಶರೀರ ಮ್ಯಾಗಿನ ಹಾಡು. ಮತ್ತೆ ಬಂತಿದ್ದು ಸಾಯಕ್ಕೆ. ಇದು ಎದಕ್ಕೆ ಬಂತಂದ್ರೆ ಸಾಯಕ ಶರೀರ. ಹಾಂ. ಯಾಕೆ ಸೈತಿ ಅಂದ್ರೆ ಹುಟ್ಟಾಕ. ಯಾಕೆ ಸೈತಿಪ್ಪ ಅಂದ್ರೆ ಮತ್ತೆ ಹೊಳ್ಳಿ ಹುಟ್ಟಾಕ, ಹುಟ್ಟಿದ ಯಾಕೆ ಬಂದ್ರೆ ಸಾಯಕ ಅನ್ನೊಂದು ಹಾಡಿದ. ಮತ್ತೆ ಬಂತಿದ್ದು ಸಾಯಕ್ಕೆ ಸತ್ತು ಮತ್ತೆ ಹುಟ್ಟಾಕೆ, ಹುಟ್ಟುದು ಸಾಯೋದು ಇದನ್ನ ಮಾಡ್ಕೊಂತ ಬಂದಿದ್ದ. ಮತ್ತೆ ಬಂತಿದ್ದು ಸಾಯಕ್ಕೆ ಸತ್ತು ಮತ್ತೆ ಹುಟ್ಟಾಕೆ, ಖಾಲಿ ಬಂತು ಖಾಲಿ ಹೋತು ನಾಚಿಕಿಲ್ಲ ಇದಕ್ಕೆ. ಖಾಲಿ ಬಂತು ಖಾಲಿ ಹೋತು, ಖಾಲಿ ಬಂತು ಖಾಲಿ ಹೋತು, ಹಂಗೆ ಎಡ್ದಾಕೋದು ಅಡ್ಡಾಡೋದು, ನಾಚಿಕೆನೇ ಇಲ್ಲ. ಈ ಶರೀರದ ಮ್ಯಾಗ ಹಾಡ್ರಿ. ಬಾಡಿಗೆಯ ಮನಿ ಒಳಗಿದ್ದು ಬಾಳ ಗಳಿಸೈತೆ, ಹಗಲು ರಾತ್ರಿ ದುಡದು ದುಡದು ಮೂಲೆ ಗೊಟ್ಟೈತೆ. ಇದೊಂದು ಬಾಡಿಗೆ ಮನೆ ಆಗಿದ್ದ ಭಾಳ ಗಳಿಸೈತಿ, ಹಗಲಿ ರಾತ್ರಿ ದುಡಿದು ದುಡಿದು ಮೂಲೆ ಆಗ್ಬಿಟ್ಟೈತಿ. ತಾನು ಉಣ್ಣಲಿಲ್ಲ ದಾನ ಮಾಡಲಿಲ್ಲ, ತಾನು ಉಣ್ಣಲಿಲ್ಲ ದಾನ ಮಾಡಲಿಲ್ಲ, ಏನೇನು ಒಯ್ಯಲಿಲ್ಲ ಎಲ್ಲ ಬಿಟ್ಟ ಹೋಗೈತೆ. ತಾನೂ ಸರಿಯಾಗಿ ಊಟ ಮಾಡಲಿಲ್ಲ, ದಾನವನ್ನು ಮಾಡಲಿಲ್ಲ, ಏನೂ ಒಯ್ಯಲಿಲ್ಲ, ಎಲ್ಲ ಇಲ್ಲಿ ಮತ್ತೆ ಬಿಟ್ಟು ಹೋಗೋದು. ಹಿಂಗೆ ಒಂದು ಶರೀರ ಮ್ಯಾಗ ಪದಗಳು ಬರೆಯಾಗ್ತೀವಿ ರೀ. ಶರೀರ ಯಾವ ರೀತಿ ಅನ್ನೋದು ಇಂಥ ಪದಗಳು ಹೆಚ್ಚು ಕಡಿಮೆ ಒಂದು 800 ಹಾಡು ಬರ್ತಾನೆ ರೀ. ಎಲ್ಲ ಶರೀರ ಮೇಲೆ ಅಧ್ಯಾತ್ಮದ ಹಾಡುಗಳು. ಮತ್ತು ದೇಶಭಕ್ತಿ ಗೀತೆ ಬರ್ದೇವಿ. ಮೊನ್ನೆ ಒಂದು ಮನಮೋಹನ್ ಸಿಂಗ್ ಅವ್ರು ಪ್ರಧಾನಮಂತ್ರಿ ಇದ್ದಾಗ ಒಂದು ಹಾಡು ಬರ್ತೀವಿ ನಾವು, ಉಳಿಸಾಕ ಹಿಂದೂಸ್ತಾನ ಅಂತ ಯೂಟ್ಯೂಬ್ನಾಗ ಐತಿ. ಉಳಿಸಾಕ ಹಿಂದೂಸ್ತಾನ ಎಚ್ಚರಾಗಬೇಕ್ರಿ ಸಾಮಾನ್ಯ ಜನ. ಸಾಮಾನ್ಯ ಜನ ಎಚ್ಚರ ಆದ್ರೆ ಅಷ್ಟೇ ಹಿಂದೂಸ್ತಾನ ಉಳಿತಿದ್ರಿ. ದೊಡ್ಡ ದೊಡ್ಡ ರಾಜಕಾರಣಿಗಳು ಅವರಿಂದ ದೇಶ ಸುರಕ್ಷಿತವಾಗಿಲ್ಲಿದ. ಯಾಕಂದ್ರೆ ಅವರು ಲೂಟಿ ಮಾಡಿ ಗಳಿಸೋದ್ರಾಗ ಹೊಂಟಾರ ರಾಜಕಾರಣಿಗಳು. ಸಾಮಾನ್ಯ ಜನಕ್ಕೆ ಯಾವಾಗ ಹೆಸರಿರ್ಬೇಕತಿ, ಯಾವಾಗ ತಿಳುವಳಿಕೆ ಬರ್ತೈತಿ, ದೇಶದ ಬಗ್ಗೆ ಯಾವಾಗ ಅಭಿಮಾನ ಹುಡ್ತೈತಿ, ಅವಾಗ ನಮ್ಮ ದೇಶಕ್ಕೆ ಒಳ್ಳೇದಾಕತಿ. ಉಳಿಸಾಕ ಹಿಂದೂಸ್ತಾನ ಎಚ್ಚರಾಗಬೇಕ್ರಿ ಸಾಮಾನ್ಯ ಜನ. ಮೊದಲು ನಮ್ಮ ದೇಶ ಹೆಂಗಿತ್ತು ಈಗ ಹೆಂಗೈತಿ ಅನ್ನುವಂಥದ್ದು ಒಂದು ನುಡಿ. ಅಖಂಡ ಬ್ರಹ್ಮಾಂಡದೊಳಗ ಭಾರತಕ್ಕಿತ್ತೋ ಗುರುಸ್ಥಾನ, ಮಹಾ ಋಷಿ ಮುನಿಗಳೆಲ್ಲ ಇಲ್ಲೇ ಆಗಿ ಹೋಗ್ಯಾರೋ ಜನನ. ಜ್ಞಾನದ ಕಣ್ಣ ತೆಗೆದ ನೋಡಿ ಬರೆದಿಟ್ಟಾರ ಶಾಸ್ತ್ರ ಪುರಾಣಗಳನ್ನ. ಪಾವ ಹಚ್ಚಿ ಅಳಿಯತ್ತಿದ್ರು ಸಂತಿ ಒಳಗ ಮುತ್ತು ರತ್ನ, ಸಂಪದ್ ಭರಿತ ಹಿಂದೂಸ್ತಾನ ಇಲ್ಲೇ ಇತ್ತು ಒಳ್ಳೆತನ. ಕದಗಳು ಇದ್ದಿದ್ದಿಲ್ಲೋ ಮನಿಗೆ, ಆಗತ್ತಿದ್ದಿಲ್ಲೋ ಕಳ್ಳತನ. ಆಕಳ ಪೂಜೆ ಮಾಡತ್ತಿದ್ರು ಹೊಳಿ ಹರಿಯತ್ತಿತ್ತು ಹಾಲು ಹೈನ. ಅವಾಗ ಹಾಯಿನ ಮಾರ್ತಿದ್ದಿಲ್ಲ ನಮ್ಮ ದೇಶದಾಗ. ಆಜು ಬಾಜು ಮನೆಯವ್ರಿಗೆ ಅದು ಹಂಗೆ ಕೊಡ್ತಿದ್ರು, ಮೊಸರು ಮಜ್ಜಿಗೆ ಹಾಲು. ಆಕಳ ಪೂಜೆ ಮಾಡತ್ತಿದ್ರು ಹೊಳಿ ಹರಿಯತ್ತಿತ್ತು ಹಾಲು ಹೈನ. ಹೆಣ್ಣು ಅಂದ್ರ ಜಗದ ಕಣ್ಣು, ಹೆಣ್ಣಿಗೆ ಇತ್ತು ಪೂಜ್ಯ ಸ್ಥಾನ. ಎಲ್ಲ ದೇವಸ್ಥಾನಗಳಲ್ಲಿ ಸಾಕಷ್ಟು ಚಿನ್ನದ ಆಭರಣ. ಹಿಂದೂಸ್ತಾನ ಪುಣ್ಯಸ್ಥಾನ ಅವತರಿಸ್ಯಾರೋ ರಾಮಕೃಷ್ಣ. ಕೋಟಿ ಪುಣ್ಯ ಮಾಡಬೇಕು ಇಲ್ಲೇ ಆಗುವುದಕ್ಕ ಜನನ, ಇಲ್ಲೇ ಆಗುವುದಕ್ಕ ಜನನ.
ಉಳಸಾಕ ಹಿಂದೂಸ್ತಾನ ಎಚ್ಚರಾಗಬೇಕ್ರಿ ಸಾಮಾನ್ಯ ಜನ. ಅದ್ಭುತ ಸಾಂಗ್ ರೀ ಇದು. ನೀವು ಬರೋದು ಹೌದೌದು. ಮುಂದೆ ಏನು ಬರ್ತೈತೆ ಅಂದ್ರೆ, ಹಿಂಗಿತ್ತ ಹಿಂದೂಸ್ತಾನ ಆಗ 7ನೇ ಶತಮಾನ, ಕೇಳ್ರಿ ಅಫ್ಘಾನಿಸ್ತಾನದಿಂದ ಆಯಿತು ಮೊಘಲರ ಆಗಮನ. ತಮ್ಮ ಧರ್ಮದ ಸಾಮ್ರಾಜ್ಯ ಸ್ಥಾಪಸಾಕ ನಡೆಸ್ಯಾರೋ ಪ್ರಯತ್ನ ಮಾಡಿ ಮಾಡಿ ಸತ್ತ ಹೋಗ್ಯಾರೋ ಸಾಕಷ್ಟು ಜನ. 11ನೇ ಶತಮಾನದಲ್ಲಿ ಮೊಹಮ್ಮದ ಗೋರಿ ಬಂದಾನ, ಹಿಂದೂ ಅರಸರ ಮೇಲೆ ದಾಳಿ ಮಾಡಿ ಸಾಮ್ರಾಜ್ಯ ಸ್ಥಾಪಿಸ್ಯಾನ. ಕುತುಬುದ್ದೀನ್ ಐಬಕ್ ಅಂತ ಮತ್ತೊಬ್ಬ ಬಂದಾನೋ ಸೈತಾನ, ಆಗ ಸಂಪೂರ್ಣ ಹಿಂದೂಸ್ತಾನ ಮಾಡಿ ಕೊಂಡಾರೋ ಆಕ್ರಮಣ. ಹಿಂದೂಗಳ ಮೇಲೆ ಅತ್ಯಾಚಾರ ಮಾಡಿ ಮತಾಂತರ ಮಾಡ್ಯಾನ. ಮೊಹಮ್ಮದ್ ಗಸ್ನಿ 17 ಸಲ ಭಾರತ ಮೇಲೆ ದಂಡೆತ್ತಿ ಬಂದಾನ. ಒಡೆದಾನ ಗುಡಿ ಗೋಪುರಗಳನ್ನ, ಮೂರ್ತಿ ಎಲ್ಲ ಮಾಡಿದಾನು ಭಗ್ನ. ನಮ್ಮ ದೇಶದ ಸಂಪತ್ತು ಎಲ್ಲಾನು ಹೊತ್ತ ಸಾಗಿಸ್ಯಾನ. 12ನೇ ಶತಮಾನದಿಂದ ಆಳ್ಯಾರ 15ನೇ ಶತಮಾನದ ತನ. ಶಿವಾಜಿ ಮಹಾರಾಜ ಹುಟ್ಟ್ಯಾನ, ಇವ್ರನ್ನೆಲ್ಲ ಒದ್ದ ಓಡಿಸ್ಯಾನ. ಬೆಟ್ಟದ ಹುಲಿಯಾಗಿ ಮೆರೆದು ಹಿಂದೂ ಸಾಮ್ರಾಜ್ಯ ಸ್ಥಾಪಿಸ್ಯಾನ. 300 ವರ್ಷ ಆಳಿದ್ರ ಯಾರು ಮುಘಲ್ರು. ಆಮೇಲೆ ಬ್ರಿಟಿಷರು 300 ವರ್ಷ ಮೊಘಲರು ಆಳಿ ಹೋಗ್ಯಾರ ಹಿಂದೂಸ್ತಾನ. 1498ರಲ್ಲಿ ವಾಸ್ಕೋಡಿ ಗಾಮ ಬಂದಾನ. ಈ ಭಾರತ ದೇಶಕ್ಕ ಸಮುದ್ರದಾಗ ದಾರಿ ತೆಗದಾನ. ಆ ದಾರಿಯ ಮುಖಾಂತರ ಆಯಿತು ಆಂಗ್ಲರ ಆಗಮನ. ಕೈಯಾಗ ತಕ್ಕಡಿ ಹಿಡ್ಕೊಂಡು ಬಂದ ಹೊಕ್ಕಾರೋ ಹಿಂದೂಸ್ತಾನ. ಈ ದೇಶದ ಸಂಪತ್ತು ನೋಡಿ ಬೆರಗಾಗ್ಯಾರ ನೋಡ್ರನ್ನ. ಹಿಂದೂಸ್ತಾನದ ಅರಸರಿಗೆ ಬೆಳೆಸ್ಯಾರೋ ಭೇದ ಭಾವವನ್ನ. ಒಬ್ಬನ್ನ ಎತ್ತಿ ಕಟ್ಟಿ ಕಟ್ಟಿ ನಾಶ ಮಾಡಿದಾರೋ ಮತ್ತೊಬ್ಬನ್ನ. ನಮ್ಮರ ಒಳಗ ಹೊಂದಾಣಿಕೆ ಇಲ್ಲದಂಗ ಮಾಡ್ಯಾರ ನೋಡ್ರನ್ನ. 1600ನೇ ಇಸ್ವಿಯಲ್ಲಿ ಈಸ್ಟ್ ಇಂಡಿಯಾ ಕಂಪನಿ ಮಾಡ್ಯಾರ ಸ್ಥಾಪನಾ. ಆಂಗ್ಲರ ದಾಸ್ಯದೊಳಗ ದೇಶ ನಲುಗಿ ಹೋತರಿ ಬಾಳ ದಿನ. ಕತ್ತಿಯಂಗ ಕೀಳ ಮಟ್ಟದಲ್ಲಿ ದುಡಿಸಿ ಕೊಂಡಾರೋ ನಮ್ಮನ್ನ. ನಾವ ಹಗ್ಗ ಕೊಟ್ಟು ಕೈಯ ಕಟ್ಟಿಸಿಕೊಂಡೇವಿ ಮಾಡುವುದೇನ. ತಮ್ಮ ಹಡಗ ತುಂಬಿ ತುಂಬಿ ಸಾಗಿಸ್ಯಾರೋ ಎಲ್ಲ ಸಂಪತ್ತನ್ನ. ಮರಳಿ ಸ್ವಾತಂತ್ರ್ಯ ಪಡೆಯುವುದಕ್ಕ ಎಷ್ಟೋ ಜನ ಕೊಟ್ಟಾರ ತಮ್ಮ ಪ್ರಾಣ. ಆಂಗ್ಲರ ಮೋಸ ತನಕ ಸಿಲುಕಿ ಬಲಿಯಾದ ಸಂಗೊಳ್ಳಿ ರಾಯಣ್ಣ. ಸುಭಾಷ್ ಚಂದ್ರ ಬೋಸ್ ನೇತೃತ್ವದಲ್ಲಿ ಎದ್ದು ನಿಂತೈತ್ ಹಿಂದೂಸ್ತಾನ. ಓಡಿಸ್ಯಾರೋ 47ರಲ್ಲಿ ಕೆಂಪು ಮೋತಿ ಬ್ರಿಟಿಷರನ. ಕೆಂಪು ಮೋತಿ ಬ್ರಿಟಿಷರನ. ಉಳಸಾಕ ಹಿಂದೂಸ್ತಾನ ಎಚ್ಚರಾಗಬೇಕ್ರಿ ಸಾಮಾನ್ಯ ಜನ. ಇಂಡಿಯನ್ ಹಿಸ್ಟ್ರಿ ಬರ್ಬಿಟ್ಟಿದೆ. ಹೌದು. ಮುಂದೆ ಅವರು ಬ್ರಿಟಿಷರು ಬಿಟ್ಟು ಆದ್ರಿಂದ ನಮ್ಮ ಹಿರಿಯರು ಇವ್ರು ಏನೇನು ಮಾಡಿದರು. 400 ವರ್ಷ ಬ್ರಿಟಿಷರು ಆಳಿ ಹೋಗ್ಯಾರ ಹಿಂದೂಸ್ತಾನ. ಎಲ್ಲಾನು ದೋಚಿ ಹೋದ ಮೇಲೆ ದೇಶಕ್ಕೆ ಬಂದಿತ್ತು ಬಡತಾನ. ಇಂಡಿಯಾ ಬಡ ದೇಶ ಅಂತ ಪಟ್ಟ ಕಟ್ಟಿ ಹೋಗ್ಯಾರ ನೋಡ್ರನ್ನ. 47ರಿಂದ ಇತ್ತ ಶುರುವಾತ್ರಿ ನಮ್ಮವ್ರ ಹಿರೇತನ. ಸ್ವಾರ್ಥ ರಾಜಕಾರಣಿಗಳು ದೇಶದ ಮ್ಯಾಗಿಲ್ಲವರಿಗೆ ಕರ್ಣ. 5 ವರ್ಷದಾಗೊಬ್ಬ ಶಾಸಕ ತನಗ ಲೆಕ್ಕ ಸಿಗದಂಗ ಗಳಿಸ್ತಾನ. ಬ್ಯಾರೆ ದೇಶದಾಗ ಓದೋದ ಇಟ್ಟಾರೋ ಸಾಕಷ್ಟು ಕಪ್ಪು ಹಣ.
ಆ ಹಣ ತಂದ ಹಂಚಿದರ ತಲಿಗೊಂದೊಂದು ಕೋಟಿ ಬರುತ್ತೈತೆನ್ನ ಸರಿಯಾಗಿ ತನಿಖೆ ಮಾಡಿದರ ಶಾಶ್ವತ ಗೊತ್ತಾವಿವರ ಹಗರಣ ಒಬ್ರು ಉಳಿಯುವುದಿಲ್ಲ ಇವರು ಜೈಲಿನ್ಯಾಗ ಕೊಳಿಯತಾರನ್ನ ಮತದಾರ ಆಗಬೇಕ ಜಾನ ದುಡ್ಡಿಲ್ದ ಮಾಡ್ಬೇಕ ಮತದಾನ ಕೋಟಿ ಕೊಟ್ರ ಸಿಗದ ಓಟು ಬಾಟ್ಲಿಗೆ ಮಾರಬಾರದನ್ನ ಬಾಟ್ಲಿಗೆ ಮಾರಬಾರದನ್ನ ಅದು ಸಾಂಗ್ ಇದು ನಮ್ಮ ದೇಶದ ಇತಿಹಾಸಕ್ಕೆ ಒಂದು ಸಾಂಗ್ ಮಾಡಿದ್ವಿ ನಾವು ಈ ಭಾರತದ ಜರ್ನಿ ಹೇಳ್ಬಿಟ್ರಿ ನೀವು. ಹೌದೌದು ಮುಂದೆ ಇನ್ನೊಂದು ನುಡಿ ಐತ್ರಿ ಅದು ಭಜನಾ ಮಂಡಳಿಲಿ ಹಾಡ್ತಾ ಹಾಡ್ತಾ ತಾವೇ ಬರೆಯೋದು ಕಲ್ತ್ರಿ. ಹೌದೌದ್ರಿ ಸುಂದರವಾದ ಅಂಬಾರಿ ಕಾತಿ ಹೇಳತೇವಿ ಕೇಳರಿ ಮೈಸೂರಿಗೆ ಬರುವ ಮುಂಚೆ. ಎಷ್ಟನೇ ವಯಸ್ಸಿಂದ ಹಾಡ್ತಿದ್ದೀರಿ ಭಜನಾ ಮಂಡಳಿಲಿ? ನಾವು ಒಂದು 12 ವರ್ಷದವ್ರು ಇದ್ದಾಗ ಹೋಗಿ ಕುಂಡಿಸ್ತಿದ್ವಿ. ಆಮೇಲೆ ಹಂಗೆ ಆಡ್ಕೊಂತ ಹಂಗೆ 40 ವರ್ಷ ಆತು ನೋಡ್ರಿ. 40 ವರ್ಷ ಆತು ಈಗ ನಮ್ಮ ಭಜನಾ ಟೀಮ್ನಾಗ ಹೋಗಿದ್ದೆ. ಭಜನಾ ಮಂಡಳಿಗೆ ಹೋಗಿ ಸೇರ್ಕೊಂಡೆ. ಹೌದೌದು 40 ವರ್ಷದ ಹಾಡುಗಾರಿಕೆ ಜರ್ನಿ. ಹಾಂ ಈ ಹಾಡು ಬರೆದು 2010 ಬರ್ದೇವ್ರಿ ಅದು. ಮನಮೋಹನ್ ಸಿಂಗ್ ಅವ್ರು ಪ್ರಧಾನಮಂತ್ರಿ ಇದ್ದಾಗ ಬರ್ತೀವಿ ನಾವು ಅದನ್ನು. ಆಮೇಲೆ ನೀವು ಹಾಡು ಬರೋಕ್ಕೆ ಶುರು ಮಾಡಿದ್ರೆ ಈ ಕಡೆ ಶಾಲೆಗೆ ಹೋಗ್ತೀರಿ. ಹಾಂ ಕಾಲೇಜ್ ಮುಗಿದ್ಮೇಲೆ ಹಾಡು ಬರೆಯೋಕೆ ಚಾಲು ಮಾಡಿದ್ವಿ. ಯಾವಾಗ? ಸ್ಕೂಲ್ ಮುಗಿದ್ಮೇಲೆ. ಹಾಂ ಕಾಲೇಜ್ ಬಿಟ್ಟಿನಿ ಸೆಕೆಂಡರಿಗೆ ಬಿಟ್ಟಿನಿ ರೀ. ಕಾಲೇಜ್ ಹೋಗಿದ್ದೀರಿ? ಹಾಂ ಎಲ್ಲಿ ಹೋಗ್ತೀರಿ? ಆದ್ಮೇಲೆ ಅಂಜುಮನ್ ಕಾಲೇಜ್ ರೀ, ಧಾರವಾಡದಾಗ ಅಂಜುಮನ್ ಕಾಲೇಜ್ ಐತಲ್ಲ ಅಲ್ಲಿ ಸೆಕೆಂಡರಿ ಮಟ್ಟ ಓದಿವಿ. ಅದು ಇದ್ರ ಕಡೆ ಒಲವು ಜಾಸ್ತಿ ಅಲ್ರಿ. ಶಾಲೆಗೆ ಹೋಗೋ ಮುಂದೆ ಇದನ್ನೆಲ್ಲ ಮಾಡವ್ರೆ. ಇದು ಭಜನಾ ಅಂತಂದ್ರೆ ಹೆಂಗೆ ರೀ, ಹಳ್ಳಿ ಒಳಗೆ ಯಾರು ಸತ್ತಾರ ಅಂತಂದ್ರೆ ಬೆಳತನಕ ಹಗಲಿ ಮಣ್ಣು ಕೊಡು ಮಟ್ಟ ಹೋಗಿ ಭಜನೆ ಮಾಡ್ಬೇಕಲ್ಲಿ. ಮತ್ತು ಆ ಟೈಮ್ದಾಗ ಹೆಂಗಿತ್ತಂದ್ರೆ ಎಲ್ಲಾರು ನಾವು ಶಾಲೆಗೆ ಹೋಗಿ ಮುಂದೆ ಯಾರು ಸತ್ತಾರ ಕೂಡ ಶಾಲೆ ಬಿಡೋದು ಹೋಗಿ ಅಲ್ಲಿ ಭಜನೆ ಮಾಡು ಮಣ್ಣು ಕೊಡಕ್ಕೆ ಹೋಗ್ಬೇಕು. ಹಿಂಗೆ ಶಾಲೆ ಕಡೆ ಏನಾಗುತ್ತೆ ಇದು ಕಡಿಮೆ ಆಗೈತಿ, ಇದು ಕಡೆ ಕಡಿಮೆ ಆಗೈತಿ. SSLC ಇದ್ದಾಗನ ರೀ ನಾಟಕ ಕಲ್ತೀವ್ರು ನಾವು. ಅದು ಚಿನ್ನದ ಗೊಂಬೆ ಅಂಥೇಳಿ ನಾಟಕ ಬರೋದನ್ನ ಪೇಪರ್ ಐತಿ, ಬೆಳತಂಗ ನಾಟಕ ಆಡಿ ಪೇಪರ್ ಬೇಕಾಗಿವಿ. ಹಿಂಗಾಗಿ ನಮ್ಮದು ಆಸಕ್ತಿ ಈ ಕಡೆ ಜಾಸ್ತಿ ಆಯ್ತಲ್ಲ. ನಮ್ಗೆ ಸಂಗೀತ ಕಲಿಬೇಕು ಇದ್ರಾಗ ಅನ್ನೋದು ಭಾಳ ಇದು ವಿಚಾರ ಐತೆ ರೀ. ಅಂದರೆ ಶಾಸ್ತ್ರೀಯವಾಗಿ ಕಲಿಬೇಕು, ಶಾಸ್ತ್ರೀಯವಾಗಿ ಸಂಗೀತ ಕಲಿಬೇಕು, ದೊಡ್ಡ ಇದ್ರಾಗ ಸಾಧನೆ ಮಾಡ್ಬೇಕಂತೇಳಿ ಆಗಲಿಲ್ಲ. ಇದ್ರಾಗ ಆದಷ್ಟು ಮಾಡೀವಿ. ಬರತೇನ ತಂಗಿ ನಾಳೆ ನಾ ನಿನ್ನ ಕರಿಯಾಕ. ಕಾಲೇಜ್ ಮುಟ್ಟ ಮೇಲೆ ಈಗ ಮಂದಿ ಕೆಲ್ಸಕ್ಕೆ ಹೋಗೋದ್ರಿ ಹೊಲ್ಮನ್ಯಾಗ. ಹೊಲ್ಮನೆ ಕೆಲ್ಸಕ್ಕೆ ಹೋಗೋದು ಡೈಲಿ 2-3 ತಾಸು ಇದ್ದಿದ್ದ ರೀ ಭಜನಾ ಮಾಡೋದು. ಅವಾಗ ರಾತ್ರಿ ಮಾಡ್ಕೊಂಡು ಹಂಗೆ ಬೆಳ್ಕೊಂಡು ಬಂದೀವಿ ರೀ. ಸೊ ಅವಾಗ ನೀವು ಕಾಲೇಜ್ ಮುಗಿದ್ಮೇಲೆ ಹೊಲಮನೆ ಕೆಲ್ಸಕ್ಕೆ ಹಿಡಿದ್ಬಿಟ್ರಿ? ಮೊದಲು ಅವರು ಹೊಲ್ಮನೆಗೆ ಸಾಲ ಸುಟ್ಟಿದ್ರೆ ಸಾಕ್ರಿ, ಇನ್ನೊಬ್ರು ಕೆಲ್ಸಕ್ಕೆ ಹೋಗೋದ್ರಿ. ಇನ್ನೊಬ್ರು ಕೆಲ್ಸಕ್ಕೆ ಹೋಗೋದು ಅವಾಗ ಕಡಿಮೆ ಪಗಾರ, ಅಂದರೆ ಕೂಲಿ ಅಂತಾರಲ್ಲ. ಹಾಂ ಕೂಲಿ ಕೆಲಸ ಮಾಡೋದು. ಗುತ್ತಿಗೆ ಕೆಲಸ ಅಂತೀವ್ರಿ ನಾವು. ಗುತ್ತಿಗೆ ಹಿಡ್ಕೊಂಡು ಕೆಲಸ ಮಾಡೋದು. ಇಂತಿಷ್ಟು ಕೆಲಸಕ್ಕೆ ಒಂದು ಕೆಲಸ ಮಾಡ್ಬೇಕಂತಂದ್ರೆ ಅದಕ್ಕೊಂದು ಅಮೌಂಟಿಗೆ ಅದನ್ನು ಹೊಂದಿಸ್ಕೊಂಡು ನಾವು ಕೆಲಸ ಮಾಡೋದು. ಹಂಗೆ ಉದಾಹರಣೆಗೆ ಕಡಲೆ ಬಿಡಿಸೋಕೆ ಕೀಳ್ಬೇಕು. ಕಡ್ಲಿ ಕೀಳೋದು, ಗೋಧಿ ಕೀಳೋದು ರೀ, ಎಲ್ಲ ಹೋಗ್ತಿದ್ವಿ. ಬಿತ್ತೋದು, ಹಾಂ ಅದು ಔಷಧ ಹೊಡಿದು, ಮತ್ತು ಏನಾದ್ರು ಭೂಮ್ಯಾಗ ಹಂಗೆ ತೆಗ್ಗ ಕಡಿವು ಇಂಥ ಕೆಲಸಗಳು. ಮನೆ ಪಾಯ ಕಡಿದು ರೀ, ಇಂಥ ಕೆಲಸಕ್ಕೆ ಹೋಗ್ತಿದ್ವಿ. ಓಕೆ. ಬ್ರಾಸ್ ಮ್ಯಾಗ ಕಡಿದ್ರಿ ಅವನ್ನ. ಬ್ರಾಸ್ ಮ್ಯಾಗ ಹಂಸಕ್ಕೆ 100 ಫೂಟ, 1 ಫೂಟ್ ಆಗಲ್ಲ, 1 ಫೂಟ್ ತೆಗ್ಗ ಕಡಿದ್ರು ಅಂದ್ರೆ ಒಂದು ಬ್ರಾಸ್ ರೀ ಅದು. ಆ ಒಂದು ಬ್ರಾಸಿಗೆ ಅವಾಗ 50 ರೂಪಾಯಿ ಅದು ಕೊಡ್ತಿದ್ರಿ. ಇಲ್ಲಿ ನವನಗರಕ್ಕೆ ಅದು ಅವಾಗ ಏನು ಬಿಲ್ಡಿಂಗ್ ಇತ್ತಿಲ್ರಿ, ಅಲ್ಲಿದು ಹೋಗಿ ಅಲ್ಲಿ ವಸ್ತಿದ್ದು ಅಲ್ಲಿ ಕಟ್ತಿದ್ವಿ. 2 ಅಣ್ತಮ್ಮಗಳೆಲ್ಲ ಇಲ್ಲ, ಅವ್ರವ್ರು ಬೇರೆ ಬೇರೆ ಕೆಲ್ಸಕ್ಕೆ ಹೋಗಿದ್ರಿ. ನಮ್ಮ ಕೆಲ್ಸಕ್ಕೆ ನಾವು ಹೋಗ್ತಿದ್ವಿ. ಬಟ್ ಎಲ್ಲರೂ ದುಡ್ಕೊಂಬಂದು ನಾವು ಒಬ್ಬರಿಗೆ ಪೇಮೆಂಟ್ ಕೊಡೋದ್ರಿ. ಅದ್ರಲ್ಲಿ ಜೀವನ ಭಾಳ ಆರಾಮದೇವ್ರಿ. ಚಿಕ್ಕ ಮನೆ. ಇದನ್ನೇ ವೃತ್ತಿ ಮಾಡ್ಕೊಂಡಿದ್ದೆ. ಹಂಗೆ ಫುಲ್ ಟೈಮ್ ಹಾಕ್ಕೊಂತ ಬಂದ್ರಿ. ಆ ಕಡೆಯಿಂದ ಏನಾಕತ್ತಿ, ನಾವು ಹಾಡಕತ್ತೀವಲ್ಲ ಅಲ್ಲಿ ಇಲ್ಲಿ ಹಾಡಕ್ಕೆ ಕರ್ಸಾಕತ್ರಿ ನಮ್ಗೆ. ಕಾರ್ಯಕ್ರಮಗಳು ಇದಾವೆ ರೀ, ಜಾತ್ರೆ ಹಿಂಗೇನು ಕಾರ್ಯಕ್ರಮಗಳಿಗೆ ಚಲೋ ಹಾಡ್ತಾನೆ ಕುರುಬಿಟ್ಟು ಒಬ್ಬ ಹುಡುಗ. ಸುದ್ದಿ ಜಾತ್ರೆ ಇದೆ ಎಲ್ಲ ಕಡೆ. ಮತ್ತು ನಾವು ಇಲ್ಲಿ ಎಲ್ಲಾರು ಹಾಡಕ್ಕೆ ಹೋದಾಗ ಜನ ನೋಡವ್ರೆ. ಇಲ್ಲಿ ಗರ್ಗದ ಮಡಿವಾಳೇಶ್ವರ ಜಾತ್ರೆ ಒಂದು ದೊಡ್ಡ ಜಾತ್ರೆ ಕದ್ರಿ. ಗರ್ಗ ಮಡಿವಾಳೇಶ್ವರ ದೇವಸ್ಥಾನ. ಆ ಜಾತ್ರೆ ಕಾಯಿ ಹೋಗಬೇಡವ್ರು ನಾವು ಭಜನಾ ತೊಗೊಂಡು. ಅದನ್ನು ತೊಗೊಂಡೋಗಿ ಸಿಕ್ಕಾಪಟ್ಟು ನೀವು ಜನ ಕೊಡೋದು ನೋಡೋರು, ಎಲ್ಲರೂ ಕೂಡವ್ರು ನೋಡೋರು. ನಾವು ಹಾಡೋದು ನೋಡಿ ಚಲೋ ಹಾಡ್ದ ಅಂತೇಳಿ ಅವ್ರವ್ರ ಊರಿಗೆ ಕರ್ಸಾಕತ್ತಾರ. ಹಂಗೆ ಇದೊಂದು ವೃತ್ತಿನೇ ಆಗ್ಬಿಡ್ತಿ. ಈಗ ನಾವು ಏನು ಮಾಡೀವಿ, ಸ್ವಂತ ನಮ್ಮ ಎಲ್ಲ ಸಾಮಾನಿಗೆ ಎರಡು ಇಂಥ 3 ಪೆಟ್ಟಿಗೆ ಅದಾವೆ ರೀ. ಹಾರ್ಮೋನಿಯಮ್, ಹಾರ್ಮೋನಿಯಮ್ 3 ಹಾರ್ಮೋನಿಯಮ್ಮ, ಅದು ಕಾಲ್ಪೆಟ್ಟಿಗೆ ರೀ ಅದು. ಓಹೋ, ಲೆಗ್ ಹಾರ್ಮೋನಿಯಮ್ಮು. ಆ ಕಾಲ್ಪೆಟ್ಟಿಗೆ ಇದು ಕ್ಯಾಶಿಯೋ ಹಿಂಗೆಲ್ಲ ಸಾಮಾನುಗಳು ಸ್ವಂತ ಮಾಡಿಬಿಟ್ಟೇವ್ರಿ ಎಲ್ಲ. ಹಾಂ, ಇಲ್ಲೇ ಮನ್ಯಾಗನ ಮಾಡ್ತಿದ್ದೀವಿ. ಯಾರು ಹುಡುಗರು ಬರ್ದಲ್ರಿ ಈಗ.
ಬರೋದಿಲ್ಲ. ಎಲ್ಲಾರು ಕಾರ್ಯಕ್ರಮಕ್ಕೆ ಡೈಲಿ ಹೋಗ್ತೀವಿ, ಅಲ್ಲೇ ಪ್ರಾಕ್ಟೀಸು ಅಲ್ಲೇ ಎಲ್ಲ. ಈಗ ಹೊಸ ಹಾಡು ಬರ್ತಿದ್ವಿ ಅಂತಂದ್ರೆ ಒಂದು ಸ್ವಲ್ಪ ಹೇಳಿಕೊಡೋದು ಅವ್ರಿಗೆ, ಹಿಂಗೆ ಬರ್ದೈತೆ ಅಲ್ಲೇ ಆಡ್ಕೊತ ಹೋಗೋದು. ಅನುಭವ ಅದ್ರಾಗ ಭಾಳ ಮಾಡ್ಕೊತ ಬಂದೀವಲ್ಲ, ಮಾಡ್ಕೊತ ಹೊಂಟಿವಿ. ಪ್ರಪಂಚದ ಕೈಯಾಗ ಸಿಗಬಾರದು, ಎಚ್ಚರಿರಬೇಕು. ಎಷ್ಟು ಸಾವಿರ ಕಾರ್ಯಕ್ರಮ ಮಾಡಿರ್ಬೇಕು ನೀವು ಹಳ್ಳಿಗಳ ಮೇಲೆ? ಭಾಳ ಮಾಡೀವ್ರಿ. 1000 ಹೆಚ್ಚಿಗೆ ಮಾಡೀವ್ರಿ. ಅಲ್ಲಿ ಸವಾಲು ಭಜನೆ ಹೋಗ್ತೀನಿ ನಾ. ಏನಂಗಂದ್ರೆ ಸವಾಲು ಜವಾಬ್ ಅಂತೇಳಿ ಸವಾಲು ಹಾಕೋದ್ರಿ. ಪುರಾಣಗಳು ಮಹಾಭಾರತ ಇದೆ, ಇವಾಗ ಪದ್ಮ ಪುರಾಣ, ಬ್ರಹ್ಮಾಂಡ ಪುರಾಣ, ಕೂರ್ಮ ಪುರಾಣ, ವರಾಹ ಪುರಾಣ, ಭವಿಷ್ಯ ಪುರಾಣ, ಇವೆಲ್ಲ ಪುರಾಣಗಳು 18 ಪುರಾಣ ವೇದ ವ್ಯಾಸರು ಬರ್ತಂಥವು. ಅವನು 18 ಪುರಾಣನು ಮೈಸೂರು ಅದು ಎಲ್ಲ ಹೋಗಿ ಅಡ್ಡಾಡಿ ಅವಾಗ ಅದು ಓದಬೇಕನ್ನೋ ನಾದ ಹುಚ್ಚ. ಆಗಿನ ಟೈಮ್ನೊಳಗೆ 1 ಲಕ್ಷ ರೂಪಾಯಿ ಬುಕ್ ತಂದಿದ್ವಿ. 1 ಲಕ್ಷ ರೂಪಾಯಿ ಬುಕ್ಕು ಪುರಾಣಗಳೇ. ಹಾಂ, ಅದ್ರಾಗ ಓದುತ್ತೆ, ಅದ್ರಾಗ ವಿಷಯ ತಿಳ್ಕೊಳ್ಳೋದು. ವಿಷಯ ಈಗ ಹನುಮಂತೇವರ ಹನುವಿನಕ್ಕಿಂತ ಆಗಕ್ಕೆ ಬರ್ತಿತ್ತು ಅವಂಗೆ, ದೊಡ್ಡದ್ರಕ್ಕಿಂತ ದೊಡ್ಡದಾಗಕ್ಕೆ ಬರ್ತಿತ್ತು. ಈ ವಿದ್ಯೆ ಗೊತ್ತಿತ್ತು ಅವಂಗೆ. ಆ ವಿದ್ಯೆ ಹೆಸರೇನು? ಇದು ಸವಾಲು. 2 ಪಾರ್ಟಿ 2 ಭಜನಾ ಟೀಮ್ ಇರ್ತಾವ್ರಿ. 2 ಭಜನಾ ಟೀಮು. ಅವ್ರಿಗೆ ನಮಗೆ ಕಾಂಪಿಟಿಷನ್. ಸವಾಲ್ ಜವಾಬ್. ಸವಾಲು ಜವಾಬ. ನಾವು ಸವಾಲ ಕೇಳಿದ್ವಿ ಅಂದ್ರೆ ನಾವು ಸವಾಲು ಹೊಡೆದು ಹೇಳ್ಬೇಕು. ಹೊಡೆದು ಹೇಳಿ ಮತ್ತು ಅವ್ರು ಸವಾಲು ಹಾಕವ್ರು. ಹಿಂಗೆ ಉದಾಹರಣೆಗೆ ಹನುಮನ್ ಬಗ್ಗೆ ಒಂದು ಸವಾಲು. ಒಂದು ನಿಮ್ಗೆ ಉದಾಹರಣೆ ಕೊಟ್ಟನೆ. ಹನುಮಂತೇವರ ಹನುವಿಗಿಂತ ಹಾಕಿದ್ದ, ದೊಡ್ಡದಕ್ಕಿಂತ ದೊಡ್ಡದಕ್ಕಿದ್ದ. ಅದು ಯಾವ ವಿದ್ಯೆ ಕಲ್ತಿದ್ದ? ಹಿಂಗೆ 64 ವಿದ್ಯೆ ರಾವಣ ಕಲ್ತಿದ್ದಾರೆ. ರಾವಣ? ಹಾಂ, 64 ವಿದ್ಯೆ ರಾವಣ ಕಲ್ತಿದ್ದ. ಆ 64 ವಿದ್ಯೆನೂ ಭಯಪಟ್ಟಿತ್ತು ನನಗೆ. ಹೇಳ್ತಿದ್ದೇವೆ, ನೀವು ಮರೆತು ಬಿಟ್ಟೇವೆ. ಈಗ ಇವರು ಕೌರವರು 101 ಮಂದಿ, 101 ಮಂದಿ ಹೆಸರು ಭಯಪಟ್ಟ ಹೇಳ್ತಿದ್ದೀವಿ. ದುರ್ಯೋಧನ, ಯುವಸು, ದುಶ್ಯಾಸನ, ದುಶ್ಯಹ, ಜಲಸಂಧ, ಸಮಸ್ತ, ವಿಂದ, ಅನುವಿಂದ, ಹಿಂಗೆ 101 ಮಂದಿ ಹೆಸರು ಹೇಳೋದು. ಇವೆಲ್ಲ ಅವಾಗ ಹಂಗೆ ಸವಾಲು. ಕೌರವ್ರು 101 ಮಂದಿ ಹೆಸರು ಹಾಡಪ್ಪ ಹಿಂಗೆ ಅದನ್ನು ಹಾಡ್ತಾ ಹೇಳೋದು. ಹಾಡಿನೊಳಗೆ ಹೇಳೋದು, ಹಾಡಲ್ಲಿ ಹೇಳ್ಬಿಡೋದು. ಹಾಡಿನೊಳಗೆ ರಾಗ ಹಚ್ಚಿ ಹೇಳೋದು. ಅದು ಸವಾಲ್ ಜವಾಬ್. ಸವಾಲು ಜವಾಬ್ ಅಂತೇಳಿ ಭಾಳ ಕಾರ್ಯಕ್ರಮ ಮಾಡಿದ್ದೀವಿ ಅವಾಗ. ಡೈಲಿ ಕಾರ್ಯಕ್ರಮ ರೀ ಅದು. ಇತ್ತಿತ್ಲಾಗ ಏನಾಗತ್ತಿ, ಅದ್ರಾಗ ಅಶ್ಲೀಲ ಪದಗಳನ್ನು ಬಳಸಾಕತ್ತಾರ, ಅಶ್ಲೀಲ ಶಬ್ದಗಳನ್ನು ಬಳಸಾಕತ್ತಾರಲ್ಲ, ನಾವು ಬಿಟ್ಟಿವಿ. ಈಗ ತತ್ವ ಭಜನಾಗ ಅಷ್ಟೇ ಹೋಗ್ಯವ್ರಿ. ಸವಾಲು ಭಜನೆ ಒಳಗೆ ಅಶ್ಲೀಲ ಶಬ್ದ ಬಳಸಾಕತ್ತಾರ, ನಮ್ಗೆ ಅದು ಯಾಕೋ ಸರಿ ಅನಿಸ್ಲಿಲ್ಲ ರೀ, ಬಿಟ್ಬಿಟ್ಟು. ಯಾಕೆ ಶುರು ಮಾಡಿದ್ರೆ ಹಂಗೆ? ಆಗ ಈಗಿನ ಟ್ರೆಂಡ್ ಹಂಗೆ ಕೇಳೋರಿಗೆ ಅದು ಮಜಾ ಅನ್ಸಾಕೈತಿ. ನಾವು ಏನೂ ಹಾಡಿದ್ರು ಆಧ್ಯಾತ್ಮಿಕವಾಗಿ ಹಾಡ್ತಿದ್ದೀವಿ. ಈಗ ನೀವು ಕರ್ನಾಟಕದಲ್ಲಿ ಹೆಸರಾಗಿರೋದು ತತ್ವಪದ ಭಜನಾಕಾರರು. ತತ್ವಪದ ರೀ, ದೇಶಭಕ್ತಿ ಗೀತೆ. ದೇಶಭಕ್ತಿ ಗೀತೆ ಭಾರಿ ಹಾಡ್ತೇವೆ ನಾವು. ನಾವು ಕಲಾವಿದರು ಅಂದ್ರೆ ಒಂದು ಸಮಾಜ ಸುಧಾರಕರ. ಸಮಾಜ ನಮ್ಮಿಂದ ಸುಧಾರಿಸ್ಬೇಕು, ಕೆಡಬಾರ್ದು ಅನ್ನೋ ಒಂದು ಒಳ್ಳೆ ಹಾಡು. ಅತ್ತಿ ಸೊಸಿ ಹೆಂಗಿರ್ಬೇಕು, ಗಂಡ ಹೆಂಡತಿ ಹೆಂಗಿರ್ಬೇಕು, ಇಂಥವು ಹಾಡುಗಳನ್ನು ಎಲ್ಲ ಭಾರಿ ಈಗ ಹೆಣ್ಮಕ್ಳೆಲ್ಲ ಕೂಡಿರ್ತಾರೆ ಕೇಳಕ್ಕೆ ಭಜನ. ಅಲ್ಲೆಲ್ಲ ಹೆಣ್ಮಕ್ಳಿಗೆ ತಾಯಿ ಅಂದರೆ ಏನು, ತಂದೆ ಅಂದರೆ ಏನು, ಇಂಥವೆಲ್ಲ ಹಾಡುಗಳನ್ನ ಹಾಡ್ತೇವೆ. ಎಲ್ಲ ತತ್ವಪದಗಳು, ನೀತಿ ಪದ ಅಂತೇವ್ರಿ ಅವಕ್ಕೆಲ್ಲ. ನೀತಿ ಪದ. ಇಲ್ಲಿ ಒಂದು ನೀತಿ ಪದ ಕೇಳುವುದ ನಿಮ್ಮಿಂದ ಒಂದು ಸ್ಯಾಂಪಲ್? ಸ್ಯಾಂಪಲ್. ಇದು ಅತ್ತಿ ಸೊಸಿ ಹೆಂಗಿರ್ಬೇಕು, ಮೇನ್ ಮನ್ಯಾಗ ಅತ್ತಿ ಸೊಸಿನ ಮೇನ್ ಕಾರಣ ಆ ಮನೆ ಚಂದಾಗ ಹೋಗ್ಬೇಕಂದ್ರೆ. ಸಿಟಿ ಒಳಗೆ ಏನೈತಿ, ಅತ್ತಿ ಯಾರು ಸೊಸಿ ಯಾರು ಆಗಿ ಹೋಗ್ಬಿಟ್ಟೈತಿ. ಅತ್ತಿಯನ್ನ ನಮ್ಮವ್ವ ಅಂತ ಸೊಸಿಯಾಟ ತಿಳಿಬಾರ್ದು, ನಾಳೆ ನಾನು ಅತ್ಯಾಗಕ್ಕೆನ್ನುವುದನ್ನ ನಿತ್ಯ ಮರೆಯಬಾರ್ದು. ಇವತ್ತು ಅತ್ತಿ ಸೊಸಿಯಾಗಿ ಅತ್ತಿ ಆಗ್ಬೇಕ್ರಿ, ಹೌದಲ್ರಿ? ಒಮ್ಮಿಗ್ಲೆ ಅತ್ತಿ ಆಗಕ್ಕೆ ಬರೋದಿಲ್ಲ. ಸೊಸಿ ನಾಳೆ ನಾನು ಅತ್ತಿ ಆಗಾಕೇನ ಅನ್ನೋದು ಈ ಸೊಸಿಗೆ ಗೊತ್ತಿರ್ಬೇಕು. ನಾನು ಮುದುಕಿ ಆಗಾಕೇನ ವಯಸ್ಸು ಹಿಂಗೆ ಇರೋದಿಲ್ಲ, ಹೌದಲ್ರಿ? ಯೌವನ ಹಿಂಗೆ ಇರೋದಿಲ್ಲ. ಇದು ನಾನು ಮುದುಕಿ ಆಗಾಕೆ, ನಾನು ನಾಳೆ ಅತ್ತಿ ಆಗಾಕೆ, ನನಗೆ ಕೈ ಹಾಕೋಬೇಕು ಸೊಸಿ ಬರೋಕೆ ಅನ್ನೋದು ಆಕಿಗೆ ತಲೆಯಾಗಿರ್ಬೇಕು. ನಾಳೆ ನಾನು ಅತ್ತಿ ಆಗಾಕೆ ಅನ್ನೋದನ್ನ ನಿತ್ಯ ಮರೆಯಬಾರ್ದು. ಇಲ್ಲದ ಹಿರಿತನ ಸೊಸಿಯ ಮ್ಯಾಲ ಅತ್ತಿ ಎಂದು ಮಾಡಬಾರದು. ನನ್ನ ಸೊಸಿ ನನ್ನ ಮಗಳನ್ನು ಮದು ಅತ್ತಿ ಮರೆಯಬಾರದು. ಇಲ್ಲದ ಹಿರಿತನ ಮಾಡಕ್ಕೆ ಹೋಗ್ಬಾರ್ದು ಸೊಸಿ ಮ್ಯಾಗ. ಆಕಿ ನನ್ನ ಮಗನ ಹೆಂಡತಿ, ಆಕಿ ನಮ್ಮ ಮಗಳು, ನಾವು ಬೇಕಾಗಿ ತಂದೇವಕೇನ, ಹೌದಲ್ರಿ? ನಮ್ಮ ಮಗ್ಗ ಹುಡುಕಿ
ಹುಡುಕಿ ತಂದೇವಕೇನ ಹಾಂ ನಾವೇ ಹುಡುಕ್ ತಂದಿರೋದು. ಹಾಂ ಒಳ್ಳೆ ಸೊಸಿ ತರಬೇಕು, ಒಳ್ಳೆ ನಮ್ಮ ಮಗಗೆ ಒಂದು ಒಳ್ಳೆ ಜೋಡಿ ಮಾಡಬೇಕು. ಹುಡುಕಿ ತಂದೇವಿ. ತಂದ ಮ್ಯಾಲೆ ಮಗ ಹೆಂಡತಿ ಮಾತು ಕೇಳಕತ್ತದಂದ್ರೆ ಈಗ ಸಮಾಧಾನ ಆಗೋದಲ್ಲ. ತಂದವ್ರು ನಾವ ಇಲ್ಲದ ಹಿರಿತನ ಸೊಸಿಯ ಮ್ಯಾಲ ಅತ್ತಿ ಎಂದು ಮಾಡಬಾರದು. ನನ್ನ ಸೊಸಿ ನನ್ನ ಮಗಳನ್ನು ಅದು ಅತ್ತಿ ಮರಿಯಬಾರದು. ಸೊಸಿ ಕಣ್ಣ ತಪ್ಪಿಸಿ ಮಣಿಯಾಗ ಸೋಮನ ಮುಚ್ಚಿ ಇಡಬಾರದು. ಬಂಧು ಬಳಗ ಎಲ್ಲ ಬಿಟ್ಟ ಬಂದಿರ್ತಾಳ ನಂಬಿಕೆ ಕಳ್ಕೋಬಾರದು. ಹೆಂಗೈತಿ ನೋಡ್ರಿ ಅದು. ನೋಡ್ರಿ ಬಂಧು ಬಳಗ ಅವ್ರ ಎಲ್ಲ ಫ್ಯಾಮಿಲಿ ಬಿಟ್ಟು ಇಲ್ಲಿ ಬಂದಾಳಕ್ಕೆ. ಹೌದಲ್ಲ? 18 ವರ್ಷ ಮಟ್ಟ ಅವ್ರ ಕಣ್ಣಿಟ್ಟು ಜವಾಕಿ ಮಾಡಿ ನಮ್ಗೆ ಕೊಟ್ಟಾರ. ಮತ್ತು ಆಕಿನ ಬಂಧು ಬಳಗ ಎಲ್ಲ ಬಿಟ್ಟು ತ್ಯಾಗ ಮಾಡಿ ಇಲ್ಲಿ ಬಂದಿರ್ತಾರ. ಆಕಿನ ಹೆಂಗೆ ನಡೆಸ್ಕೋಬೇಕು ನಾವು? ಈ ಮನೆ ಬೆಳಗಕ್ಕೆ ಬಂದಂಥ ನಂದ ದೀಪ ಅದ. ಹೌದಲ್ರಿ? ನಮ್ಮ ಹುಡುಕಿ ತಂದೇವು ನಾವು, ನಮ್ಮ ಮಗ್ಗ. ಅವ್ರ ಒಂದೇನೋ ಒಂದು ಸಣ್ಣ ಬುದ್ಧಿ, ಏನು ತಪ್ಪು ತಡಿ ಏನೋ ಆದರೂ ಅದನ್ನು ನಾವು ಸರಿ ಮಾಡ್ಕೊಂಡ್ರೆ ನಮ್ಮ ಮಗಳ ಹೆಂಗೆ ನೋಡ್ಕೋತೀವಿ ಹಂಗೆ ನೋಡ್ಕೋಬೇಕಂತ ಇದೊಂದು ಹಾಡು. ಹಾವು ಮುಂಗುಲಿ ಥರ ಅತ್ತಿ ಸೊಸಿ ಕಡ್ದಾಡಕ್ಕೆ ಹೋಗಬಾರದು. ಮನಿಯನ್ನ ಜಗಳ ಅಂಗಳಕ್ಕೆ ತಂದು ಮಾನ ಕಳ್ಕೋಬಾರದು. ನಮ್ಮ ಮನೆಯಾಗಿನ ಜಗಳ ಬಾಜು ಮನೆಗೆ ಗೊತ್ತಾಗಬಾರ್ದು. ಹೌದಲ್ರಿ? ಇದ್ರ ಬಗ್ಗೆ ಜಗಳ ಇರ್ತಾವೆ, ಇಲ್ಲಿ ಒಳಗೆ ಅಷ್ಟೇ ಹೊರಗೆ ಕೇಳಬಾರ್ದು. ಮನಿಯನ್ನ ಜಗಳ ಅಂಗಳಕ್ಕೆ ತಂದು ಮಾನ ಕಳ್ಕೋಬಾರದು. ಅತ್ತಿ ಸೊಸಿ ಬಂಡಿಯ 2 ಗಾಲಿ ನಡಿರಿ ಇದನ್ನ ತಿಳಿದು. ಒಂದು ಗಾಲಿ ಒಗ್ಗಾಲಿ ಆದರೆ ಬಂಡಿ ಹಂಗ ಊರಳುವುದು. ಅತ್ತಿ ಸೊಸಿ ಒಂದು ಬಂಡಿ ಅಂತಂದ್ರೆ ಚಕಡಿ ಬಂಡಿ ಗೊತ್ತಾಗತ್ತೆ ನಮಗೆ. ಆ ಬಂಡಿ 2 ಗಾಲಿ ಇದ್ದಂಗೆ ಅವರು. ಒಂದು ಗಾಲಿ ಒಗ್ಗಾಲಿ ಅಂತಂದ್ರೆ ಹೆಂಗೆ ನಡೀದು? ಅತ್ತಿ ಸೊಸಿ ಮೇನ್ ಈ ಮನೆಗೆ. ಗಂಡಸ ಏನ್ರಿ ಹೊರಗೆ ಹೋಗವ ದುಡ್ಕೊಂಬರವ. ಇವರಿಬ್ಬರು ಇಲ್ಲಿ ಹೊಂದಾಣಿಕಿದ್ದು ಬಿಟ್ರೆ ಆ ಮನೆ ನೆಮ್ಮದಿ ಶಾಂತಿ. ದೇವಾಲಯ. ಬೇರೆ ದೇವಸ್ಥಾನ ಇಲ್ರಿ, ನಮ್ಮ ಮನೆಗಳ ನಾವು ದೇವಸ್ಥಾನ ಆಗ್ಬೇಕು. ಮನೆ ಒಳಗೆ ನೆಮ್ಮದಿ ಶಾಂತಿ ಇವೆಲ್ಲ ಇದ್ದು ಅಂತಂದ್ರೆ ಇದು ಮನಿನ ದೇವಸ್ಥಾನ. ಅದು ಎಲ್ಲಿ ಹೋದ್ರೆ ನಿಮ್ಗೆ ಒಮ್ಮೆರ ದೇವ್ರ ಭೇಟಿಗೆ ಅಂದ್ರೆ ಅಲ್ಲಿ ಹೋಗೋದು. ಅದಕ್ಕೆ ಶಿಲೆ ಒಳಗೆ ಮೂರ್ತಿ ಕಟ್ಟದಿಟ್ಟಾರೆ. ಅದು ಒಂದು ಮಾಲಿ ನೀವು ಹಾಕಿರೂ ಅಷ್ಟೇ ಹಂಗೆ ಇರ್ತೈತಿ, ಹಾಕ್ಲಿಕ್ಕೂ ಹಂಗೆ ಇರ್ತೈತಿ. ಅದ್ಮ್ಯಾಗ ಬಂದ ನಾಯಿ ಒಂದಕ್ಕೆ ಮಾಡಿದ್ರು ಅಷ್ಟೇ ಹಂಗೆ ಇರ್ತೈತಿ. ಅದ್ರಂಗೆ ನಾವು ಇರ್ಬೇಕು ಜೀವನದಾಗ. ಹಿಗ್ಗಕ್ಕೆ ಹೋಗ್ಬಾರ್ದು, ಕುಗ್ಗಕ್ಕೆ ಹೋಗ್ಬಾರ್ದು. ನೀವು ಅಭಿಷೇಕ ಮಾಡಿದ್ರು ಅದು ಹಂಗೆ ಇರ್ತೈತಿ. ಹಾಲು ತುಪ್ಪ ಅಭಿಷೇಕ ಮಾಡಿದ್ರು ಹಿಗ್ಗೋದಿಲ್ಲ. ಅದ ನಮ್ಗೆ ಹಾಲು ತುಪ್ಪ ಹಾಕತ್ತಾರ ಅಂತ ಹಿಗ್ಗತೈತನ? ಹಿಗ್ಗೋದಿಲ್ಲ. ನೀವು ಏನು ಮಾಡಿದ್ರು ಮಾಡ್ಸೋತೈತಿ ಅದ. ಜೀವನದೊಳಗೆ ನಾವು ಏನೂ ಎಲ್ರು ತೊಡ್ರು ಹಂಗೆ ಬಂದರೂ ಕಲ್ಲಾಗಿರಬೇಕು ಕಠಿಣ ಭವದೊಳಗೆ. ಉಳಿ ಪೆಟ್ಟು ತೊಗೊಂಡನ ಮೂರ್ತಿ ಆಗೈತೆ ರೀ. ಅದ ಪೆಟ್ಟು ಸಹಿಸೈತಿ ಅಂತ ಮೂರ್ತಿ ಆಗೈತೆ ಅದ. ಇಲ್ಲಿಕಂದ್ರೆ ಹೊಡೆದು ಬಿಡ್ತೈತಿ. ಇನ್ನು ಏನೋ ಕಷ್ಟ ಸುಖ ಸಹಿಸ್ಕೊಂಡ್ರಿ ಅಂದ್ರೆ ಸಹಿಸ್ಕೋಬೇಕು. ನಾವು ತಡ್ಕೊಂಡ್ರಿ ಅಂತಂದ್ರೆ ನೀವು ಒಳ್ಳೆ ಜೀವನದೊಳಗೆ ಒಂದು ಒಳ್ಳೆಯ ಪಾಠ ಕಲಿತೀರಿ, ಒಂದು ಒಳ್ಳೆಯ ನಿಮ್ಮಲ್ಲಿ ಒಳ್ಳೆತನ ಬರ್ತೈತಿ. ಹಂಗೆ ಅದು ಉಳಿ ಪೆಟ್ಟು ತಡದೈತೆ ಅಂತೇಳಿ ಮೂರ್ತಿ ಆಗೈತಿ. ಪೆಟ್ಟು ಕೊಟ್ಟಂಥ ಸುತಿಗೆ ಮಾತ್ರ ಸುತಿಗೆ ಆಗಿ ಹಂಗೈತೆ ಅದು. ಸುತಿಗೆ ಪೆಟ್ಟು ಕೊಟ್ಟದ. ಅದಕ್ಕೆ ಪೆಟ್ಟು ಕೊಟ್ಟ ಸುತಿಗೆ ಹಂಗೈತಿ, ಅದು ಮೂರ್ತಿ ಆಗಿಲ್ಲ. ಸುತಿಗೆ ಪೆಟ್ಟು ತಿಂದಂಥ ಕಲ್ಲು ಮೂರ್ತಿ ಆಗೈತಿ. ಹಂಗೆ ನಿಮ್ಮ ನಿಂದಕರು ಇರ್ತಾರೆ, ಪೆಟ್ಟು ಕೊಡೋರು ಇದ್ದೇ ಇರ್ತಾರೆ. ಅವ್ರ ಸುತಿಗೆ ಆಗಿ ಹಂಗೆ ಇರ್ತಾರೆ. ಆ ಪೆಟ್ಟುಗಳನ್ನು ನೀವು ಉಪಯೋಗ ಮಾಡಿಕೊಂಡ್ರೆ ನೀವು ಮೂರ್ತಿ ಹಾಕಿರಿ. ಸೊ ಈ ಥರ ನೀತಿ ಪದಗಳು ಮಾಡ್ತಿದ್ರು. ನೀತಿ ಪದಗಳು ಗಂಡ ಎಂತಿ ಹೆಂಗಿರ್ಬೇಕು. ಹುಡುಗರೆಲ್ಲ ಕುಡ್ದಕ್ಕೆ ಬಿದ್ಬಿಟ್ಟವ್ರೆ ಆ ಥರದ್ದು. ಅಂಥವು ಆಡ್ತೀವಿ. ದುಡಿದ ತಿನ್ನು ನಿನಗೇನ ದಾಡಿ ಆಗ ಬ್ಯಾಡೋ ಮುಗ್ಗಲಗೇಡಿ. ದುಡಿದ ತಿನ್ನು ನಿನಗೇನ ದಾಡಿ ಆಗ ಬ್ಯಾಡ ಮುಗ್ಗಲಗೇಡಿ. ತಂದಿ ತಾಯಿ ದುಡಿಯಾಕ ಹಚ್ಚಿ ರಿಣಗುಳ ತಿನ್ಬ್ಯಾಡೋ ರಿನಗೇಡಿ. ತಂದೆ ತಾಯಿ ಕೆಲಸ ಮಾಡಕ್ಕೆ ಹಚ್ಚಿ ತಿನ್ಕೊಂಡು 2 ಮಂದಿ ಐತಿ. ಅಂಥವ್ರಿಗೊಂದು ಹಾಡು ಬರ್ತಿದ್ವಿ. ತತ್ವ ಪದಗಳನ್ನು ಬರಿಬೇಕಂತಂದ್ರೆ ಅಭ್ಯಾಸ ಮಾಡಿ ಬರಿಬೇಕು, ಓದ್ಬೇಕು. ಅಧ್ಯಾತ್ಮದ ಸಾಕಷ್ಟು ಗ್ರಂಥಗಳನ್ನು ಓದ್ಬೇಕು. ಆಗಲೇ ಒಂದು ಹಾಡು ಹಾಡಿದ್ದೆ ನಿಮ್ಗೆ, ಹಿಂದೂಸ್ತಾನ ಉಳ್ಸಾಕ ಹಿಂದೂಸ್ತಾನ. ಅದು ಒಂದು ಬುಕ್ನ್ಯಾಗ ಇರುವಂಥ ಚರಿತ್ರೆ ಅಲ್ಲ. ಅದು ತುಂಬ 4-5 ಬುಕ್ನ್ಯಾಗಿನ ವಿಷಯನ ತೆಗೆದು
ಹಾಡು ಮಾಡಿರಿ. ಹಾಂ, ಅದು 1ನೇ ಶತಮಾನದಾಗಿಂದ ಹಾಡು ತಗೊಂಬರ್ಬೇಕ್ರಿ. ಎಲ್ಲ ಒಂದೇ ಬುಕ್ನಾಗ ಸಿಗೋದಿಲ್ಲ ಅದು ವಿಷಯ. 4-6 ಬುಕ್ ಓದಿದಾಗ ಒಂದು ಹಾಡು ರೆಡಿ ಆಗೈತೆ. ಹಂಗೆ ಓದಿದಾಗ ನಮ್ಗೆ ಮೊದಲು ಓದಿ ಅದನ್ನ ಒಳಗೆ ಮಾಡ್ಕೊಂಡು ಆಮೇಲೆ ಹಾಡು ರಚನೆ ಮಾಡೋದು. ಭಗತ್ ಸಿಂಗ್ ಒಂದು ಹಾಡು ಭಾರಿ ಇದೆ. ನಿನ್ನ ನಾನು ಮರೆಯಲಿ ಹೆಂಗ ದೇಶಭಕ್ತ ಭಗತ್ ಸಿಂಗ, ಬ್ರಿಟಿಷರಿಗೆ ಹಿಡಿಸಿದ್ದಿ ನಿನ್ನ ಗುಂಗ, ಕತಿ ಕೇಳಿ ಆತ ಎದಿಗೆ ಸಿಡ್ಲು ಬಡದಂಗ. ಒಂದು ಜೀವನ ಚರಿತ್ರೆ ಇದು. ಪಾಕಿಸ್ತಾನದೊಳಗ ಒಂದು ಹಳ್ಳಿ, ಅದರ ಹೆಸರು ಬಂಗ. ದೇಶಭಕ್ತರ ಮನೆತನ ಒಂದು ಇತ್ತು ಅಲ್ಲಿ ಬಂಗಾರದಂಗ. ದೇಶ ಪ್ರೇಮ ಆ ಮನಿ ಒಳಗ ತುಂಬಿತ್ತು ಪರಿಮಳದಂಗ. ಆ ಮನಿಯಾಗ ವಿದ್ಯಾವತಿ ದೇವಿ, ಅವರ ಗಂಡ ಕಿಶಣ್ಣ ಸಿಂಗ. ಇವರ ಪುಣ್ಯ ಉದರದಲ್ಲಿ ಹುಟ್ಟಿ ಬಂದ ಭಗತ್ ಸಿಂಗ. ಸೆಪ್ಟೆಂಬರ್ 28, 1907ರಾಗ ಶಿವ ಇಳಿದು ಬಂತೋ ಧರಣಿಯ ಮ್ಯಾಗ. ಶನಿವಾರ ಬೆಳಗಿನ ಜಾವದಾಗ. ಅವನ ಇಡೀ ಚರಿತ್ರೆ ತಗೊಂಡ್ಬಿಟ್ರೆ ನೋಡಿ, ಹಾಡು ಹಾಡ್ಬಿಟ್ರೆ ಇಡೀ ಚರಿತ್ರೆ ಅರ್ಥ ಆಗ್ಬಿಡುತ್ತೆ. ಆ ಚರಿತ್ರೆ ಕುತ್ಕೊಂಡು 100 ಪೇಜ್ ಓದಂಗಿಲ್ಲ. ಓದಂಗನೇ ಇಲ್ಲ. ಈ ಹಾಡು ಕೇಳಿ ಭಗತ್ ಸಿಂಗ್ ಬಗ್ಗೆ ಅರ್ಥ ಆಗುತ್ತೆ. ಹೌದೌದು. ಸೋ ಸಿಂಪಲ್. ಭಗತ್ ಸಿಂಗ್ ಎಲ್ಲ ಇಸ್ವಿ ಎಲ್ಲ ಹಾಡಿವ್ರಿ ಅದ್ರಾಗ. ತಂದೆ ತಾಯಿ ಹೆಸರು, ಹುಟ್ಟಿದ ಊರು ಎಲ್ಲ ರೀ ಡೀಟೇಲ್. ಅದನ್ನ ಮೊನ್ನೆ ಬುಡುಗ ನನಗೆ ಫೋನ್ ಹಚ್ಚಿದ್ದ. ಇಲ್ಲಿ ಏನು ವಾಲಾಬಾಗ ಹತ್ಯಾಕಾಂಡ. ಅಲ್ಲಿ ಡಯರ್ ಅನ್ನುವಂಥ ಒಬ್ಬ ಆಂಗ್ಲ ಜನರಲ್ ಡಯರ್. ಡಯರ್ ಅವ ಸೈನ್ಯ ತೊಗೊಂಡು ಹೋಗಿರ್ತಾನೆ. ಅದು ಕ್ವಶನ್ ಬಿದ್ದಿತ್ತಂತ ಅವಾಗ. ಈ ಹಾಡು ಕಾಯಂ ಕೇಳ್ತಿತ್ತಂತ ಹುಡುಗ. ಆ ಡಯರ್ ಅಂತ ಪಕ್ಕ ಅದು ಫೋನ್ ಹಚ್ಚಿದ್ದ ನನಗವ. ಮತ್ತು ಅವ ನಮ್ಮ ಜನ್ಮ ಸಾರ್ಥಕ ಆತಿಲ್ಲ ರೀ. ಹೌದು. ಒಬ್ಬ ಹುಡುಗನ್ನು ಯೂಸ್ ಆತೆ. ಹಿಂಗೆ ನಾವು ಇಸ್ವಿ ಯಾವ್ದು ಯಾವ ಇಸ್ವಿ ಅದೆಲ್ಲ ಹಾಡೀವಿ ಈ ಹಾಡಿನಾಗ ರೀ. ಈ ಹಾಡು ಪೂರಾ ಯೂಟ್ಯೂಬ್ನಾಗ ಐತಿದೆ ಭಗತ್ ಸಿಂಗ್ ಅಂತೇಳಿ. ಈ ಹಾಡು ಪೂರಾ ಕೇಳಿಬಿಟ್ರೆ ಒಟ್ಟು ಜೀವನ ಚರಿತ್ರೆ ನೀಟಾಗಿ ಬಂದ್ಬಿಟ್ಟದ್ರ. 3 ಮಂದಿ ಗಲ್ಲಿಗೆ ಹಾಕೋದು ಲಾಸ್ಟ್ ಅಲ್ಲ ಕೇಳ್ಬೇಕ್ರಿ ಅವನು. ಧೀರ ಶೂರರ ಕತಿ ಹೇಳುತ್ತಿದ್ದ ಅವರ ತಾತ ಅರ್ಜುನ ಸಿಂಗ. ಕಲಾ ಮಾಧ್ಯಮದ ಎಲ್ಲಾ ಎಪಿಸೋಡುಗಳು ನಿಮಗೆ ಸಿಗಬೇಕು ಅಂತಂದ್ರೆ ಕಲಾ ಮಾಧ್ಯಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ, ತಪ್ಪದೇ ಮಾಡಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು. ಪುಸ್ತಕಗಳನ್ನ ಓದು ಮನಸ್ಸನ್ನು ಅರಳಿಸುತ್ತೆ, ಬುದ್ಧಿಯನ್ನು ಚುರುಕು ಮಾಡುತ್ತೆ, ಕಾಣದ ಹೊಸ ಲೋಕವನ್ನು ಪರಿಚಯಿಸುತ್ತೆ. ಹಾಗಾಗಿ ಓದುವ ಸಂಸ್ಕೃತಿ ಹೆಚ್ಚಾಗ್ಲಿ. ಧನ್ಯವಾದ.